ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ PS ಸಾಫ್ಟ್ವೇರಲ್ಲಿ ನಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಹೆಂಗೆ ನಾವು ರೆಡಿ ಮಾಡ್ಕೋಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ಲೈಕ್ ಮಾಡಿದವ್ರು ಲೈಕ್ ಮಾಡಿರಿ. ಏನು ಎಡಿಟಿಂಗನ್ನು ಕಲಿತಾ ಇದ್ದರೆ ನೀವು ಕೂಡ ನಮ್ಮ ವಿಡಿಯೋನ ಕೊನೆವರೆಗೂ ನೋಡ್ರಿ, ಬೇರೆದವ್ರಿಗೆ ಕೂಡ ಶೇರ್ ಮಾಡಿರಿ. ನೋಡುವ ಸ್ನೇಹಿತರೆ, ಮೊದಲನೇದಾಗಿ ನಾ PS ಸಾಫ್ಟ್ವೇರ್ನ ಓಪನ್ ಮಾಡ್ಕೊತಿದ್ದೀನಿ. ಓಪನ್ ಮಾಡ್ಕೊಂಡ ನಂತರ ನೋಡುವ ಸ್ನೇಹಿತರೆ, ಇಲ್ಲಿ ಯಾವ ರೀತಿ ಬರುತ್ತಂತ ಲೈವಲ್ಲೇ ನಿಮ್ಮ ಮುಂದ್ಗಡೆನೆ ತೋರಿಸ್ಕೊಡ್ತೀನಿ. ನೋಡುವ ಸ್ನೇಹಿತರೆ, ವಿಡಿಯೋ ಕೊನೆವರೆಗೆ ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ನಿಮ್ಮ ಫೋಟೋನ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಸ್ನೇಹಿತರೆ. ನೋಡುವ ಸ್ನೇಹಿತರೆ, ಇಲ್ಲಿ ಈ ರೀತಿ ಲೋಡ್ ಆಗ್ತಿರ್ತದೆ. ನೋಡ್ಬೋದು, ಇಲ್ಲಿ ನಾನು ಇವಾಗ ಫೋಟೋನ ತೊಗೊತಿದ್ದೀನಿ, ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫೋಟೋ ತೊಗೊತೀನಿ. ನಾನು ಎಕ್ಸಾಂಪಲ್ಗೆ ಒಂದು ಪುನೀತ್ ರಾಜ್ಕುಮಾರ್ ಫೋಟೋ ತೊಗೊತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ತಗೊಂಡ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಏನು ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇವಾಗ ನಾವು ಕ್ರಾಪ್ ಟೂಲ್ ತಗೋಬೇಕಾಗುತ್ತೆ. ಕ್ರಾಪ್ ಟೂಲ್ ತಗೊಂಡ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇದ್ರನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫಸ್ಟ್ನೇ ಆಪ್ಷನ್ಸ್ ತಗೊಳ್ಳಿ. ತಗೊಂಡ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ರೀತಿ ಮಾಡಿದ್ರೆ ಮಾತ್ರ ನಿಮಗೆ ಫೋಟೋ ಕರೆಕ್ಟ್ ಅಡ್ಜಸ್ಟ್ ಆಗುತ್ತೆ, ಇಲ್ಲಾಂದರೆ ಅಡ್ಜಸ್ಟ್ ಆಗೋದಿಲ್ಲ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮತ್ತೆ ಸೇಮ್ ಟು ಸೇಮ್ ಇದರಲ್ಲಿ ಕೂಡ ಹಂಗೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ತಿರುಗಿ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಿದೆ ನೋಡಿ, ಇಲ್ಲಿ HD ನ ನೀವು 300 ಹಾಕೋಬೇಕಾಗುತ್ತೆ. 300 ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೋಡ್ಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದನ್ನ ಎಷ್ಟು ಇಟ್ಕೋಬೇಕಪ್ಪ ಅಂತ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕ್ಯಾನ್ಸಲ್ ಕೊಡಿ. ಕ್ಯಾನ್ಸಲ್ ಕೊಟ್ಟ ನಂತರ 3.5ನ ಕ್ಲಿಕ್ ಮಾಡಿ. 3.5 ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಮತ್ತೆ ಇದರಲ್ಲಿ ನಾ ಎಷ್ಟು ಕ್ಲಿಕ್ ತಗೋತಿದ್ದೀನಿ ನೋಡ್ಕೋಬಹುದು. ಸರಿಯಾಗಿ ಗಮನವಿಟ್ಟು ನೋಡಿ, ಅಂದ್ರೆ ಮಾತ್ರ ಅರ್ಥ ಆಗ್ತದೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಇದು ನೋಡ್ಬೋದು, ಇಲ್ಲೇ ಮೇನ್ ಇಂಪಾರ್ಟೆಂಟ್ ಇರುತ್ತೆ. 4.5ನ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಇವಾಗ ಈ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಸ್ನೇಹಿತರೆ, ಹಿಂಗೆ ಕ್ರಾಪ್ ಮಾಡೋದು ಕೂಡ ಬರುತ್ತೆ. ಕ್ರಾಪ್ ಅನ್ನೋದ್ರ ಮಾಡ್ಬೋದು, ಇಲ್ಲ ಹಿಂಗೆ ಹಿಡ್ಕೊಂಡು ಸರಿಸ್ಕೋಬಹುದು, ಅದಕ್ಕೇನು ತೊಂದರೆ ಇಲ್ಲ. ನೋಡ್ಬೋದು ಸ್ನೇಹಿತರೆ, ನಾನೀಗ ಈ ಫೋಟೋನ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ನೋಡುವ ಸ್ನೇಹಿತರೆ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಇದೇನಾದ್ರು ನಮ್ಗೆ ಇನ್ನೊಂದು ಸ್ವಲ್ಪ ಅಗಲ ಆಗಬೇಕಾಗಿತ್ತು ಅಂದ್ರೆ ಹಿಂಗೆ ಸರಿಸ್ರಿ ಇದನ್ನ. ನೋಡುವ ಸ್ನೇಹಿತರೆ, ಈ ರೀತಿ ಸರಿಸಿದ ಕೂಡಲೇ ಅದು ಅಗಲವಾಗುತ್ತೆ. ನೋಡ್ಬೋದು, ಇವಾಗ ನಾನು ಕರೆಕ್ಟಲ್ಲಿ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ನೋಡುವ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಇದು ಇವಾಗ ನಾವೇನು ಮಾಡ್ಬೇಕಂದ್ರೆ ಡಬಲ್ ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಂಟ್ರೋಲ್ ಎನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಕಂಟ್ರೋಲ್ ಎ ಕ್ಲಿಕ್ ಮಾಡಿದ ತಕ್ಷಣ ಇದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಎಡಿಟ್ ಒಳಗೆ ಹೋಗ್ಬೇಕಾಗುತ್ತೆ. ಎಡಿಟ್ ಒಳಗೆ ಹೋದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟ್ರೋಕ್ ಅಂತ ಹೇಳ್ತಾರೆ ಇದನ್ನ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 1 ಅಂತ ಇರುತ್ತೆ. ಇದ್ರ ಮೇಲೆ ನಾ ಜಸ್ಟ್ ಏನು ಮಾಡ್ತಾ ಇದ್ದೇನೆ ಅಂದರೆ 3 ಅಂತ ಸೆಲೆಕ್ಟ್ ಮಾಡಿ. ಇದನ್ನು ಕ್ಯಾನ್ಸಲ್ ಮಾಡಿ 3 ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಮತ್ತೆ ತಿರ್ಗ ಇದು ಗಮನ ಬಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನಿವಾಗ ಯಾವ ಕಲರ್ ತಗೊಂತೀನಿ, ಬ್ಲಾಕ್ ಕಲರ್ನ ತೊಗೊತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬ್ಲಾಕ್ ಸೆಲೆಕ್ಟ್ ಮಾಡಿದೆ. ಮತ್ತೆ ಇದಕ್ಕೆ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ನಾವೇನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ಕಂಟ್ರೋಲ್ C ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಕಂಟ್ರೋಲ್ C ಕ್ಲಿಕ್ ಮಾಡಿದ ನಂತರ ಇದು ಕಾಪಿ ಆಯಿತು. ಕಾಪಿ ಆದ ನಂತರ ನಾನು ಏನು ಮಾಡ್ತೀನಿ, ಇವಾಗ ನ್ಯೂ ಫೋಲ್ಡರ್ನ ತೊಗೊತೀನಿ. ನ್ಯೂ ಫೋಲ್ಡರ್ನ ತೊಗೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ ನಂತರ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ರೀತಿ ಮಾಡಿ. ನೋಡ್ಬೋದು ಸ್ನೇಹಿತರೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ 4 ಅಂತ ಕ್ಲಿಕ್ ಮಾಡ್ತೀನಿ. ಕೆಳಗಡೆ ಇದನ್ನು ಕ್ಯಾನ್ಸಲ್ ಮಾಡಿ 6 ಅಂತ ಕೊಡಿ. 6 ಅಂತ ಕೊಟ್ಟು 6 ಅಂತ ಕೊಡಿ. ಇದು ಅಷ್ಟೇ ಇರಲಿ, HD 300ನೇ ಇರಲಿ. ಇವಾಗ ಏನು ಮಾಡ್ಬೇಕಪ್ಪ ಅಂತಂದರೆ ನೋಡ್ಬೋದು ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು, ಇಲ್ಲಿ ಇದನ್ನು ತಗೊಂಡ ನಂತರ ಇವಾಗ ಏನು ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಓಕೆನ ನಾವು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನನಗೇನು ಬಂತು, 4/6 ಬಂತು. ಇವಾಗ ನಾನು ಏನು ಮಾಡ್ತೀನಿ, ಇದನ್ನ ಇಮೇಜ್ ಒಳಗೆ ಹೋಗ್ತೀನಿ. ಇಮೇಜ್ ಒಳಗೆ ಹೋದ ನಂತರ ನೋಡ್ಬೋದು, ಇಲ್ಲಿ 90 ಡಿಗ್ರಿ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಇದನ್ನು ತಗೊಂಡ ನಂತರ ಇವಾಗ ಏನು ಮಾಡ್ತಾರೆ, ಕಂಟ್ರೋಲ್ V ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ಕಂಟ್ರೋಲ್ V ಕ್ಲಿಕ್ ಮಾಡಿದೆ. ಈ ರೀತಿ ಬಂತು, ನಮಗೆ ಫೋಟೋ ಪೇಸ್ಟ್ ಆಯ್ತು. ಇಲ್ಲಿ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇದನ್ನು ಹಿಂಗೆ ತಗೊಂಡು ಹೋಗಿ ಇಟ್ಕೋಬೇಕಾಗುತ್ತೆ. ಶಿಫ್ಟ್ ಹಿಡಿದ್ಬಿಟ್ಟು ತೊಗೊಂಡು ಹೋಗ್ಬೇಕಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ಶಿಫ್ಟ್ ಹಿಡ್ಕೊಳ್ಳಿ, ಜಕ್ಕೊಂದು ಹೋಗಿ. ನೋಡ್ಬೋದು, ಇಲ್ಲಿ
ನಾನು ಇದನ್ನ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ಅಂತ ನೋಡ್ಬೋದು ಸ್ನೇಹಿತರೆ. ಸ್ಟೆಪ್ ಬೈ ಸ್ಟೆಪ್ ಪೂರ ಇಂಚು ಮಾಹಿತಿ ಕೂಡ ಇದರಲ್ಲಿ ಹೇಳಿದ್ದೀನಿ ನೋಡ್ಬೋದು ಸ್ನೇಹಿತರೆ. ಶಿಫ್ಟ್ ಹಿಡ್ಕೊಳ್ಳಿ ಸರಿಸಿ, ಶಿಫ್ಟ್ ಹಿಡ್ಕೊಳ್ಳಿ ಸರಿಸಿ ನೋಡ್ಬೋದು ಸ್ನೇಹಿತರೆ. ಕಾಲ್ ಬಂತು, ಶಿಫ್ಟ್ ಹಿಡ್ಕೊಳ್ಳಿ ಸೆಲೆಕ್ಟ್ ಮಾಡಿ ಸರಿಸಿ. ಇದು ಶಿಫ್ಟ್ ಹಿಡಿದ್ಲಾರ್ದ ಹೋಗಿದ್ರೆ ಕೆಲಸ ಆಗೋದಿಲ್ಲ ಸ್ನೇಹಿತರೆ. ಇವಾಗ ಏನು ಮಾಡ್ಬೇಕಂದ್ರೆ ಶಿಫ್ಟನ್ನೇ ನೀವು ಮೇನ್ ಹಿಡ್ಕೋಬೇಕಾಗುತ್ತೆ ನೋಡ್ಬೋದು. ಇಲ್ಲಿ ಹಂಗೆ ನಾವು ಕ್ಲಿಕ್ ಮಾಡಿದ್ರೆ ಅದು ನಮ್ಗೆ ಟಿಪ್ಪರ್ಲಾಗ ಬಿದ್ದರೂ ಕೂಡ ಬರಲ್ಲ. ಇವರ ಗಮನ ಬಿಟ್ಟು ನೋಡಿ, ನಾನಿಲ್ಲಿ ಹಾಗೆ ತೆಗಿಯೋಕೆ ಟ್ರೈ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ. ಇವಾಗ ಶಿಫ್ಟ್ ಹಿಡಿದು ಎಳಿತೀನಿ, ಬಂತು ನೋಡ್ಬೋದು ಸ್ನೇಹಿತರೆ. ನೋಡ್ಬೋದು ತಿರ್ಗಾ ಕೂಡ ಕ್ಲಿಕ್ ಮಾಡಿ, ಸಾರಿ ಕಾಲ್ ಬರ್ತಾನೆ ಇದೆ. ಶಿಫ್ಟ್ ಹಿಡಿದು ಮತ್ತೆ ಈ ಥರ ಕ್ಲಿಕ್ ಮಾಡಿದ ನಂತರ ಇಷ್ಟೇ ಬಿಟ್ಬಿಡಿದನ್ನ ಬಿಟ್ಟ ನಂತರ ನೋಡ್ಬೋದು ಸ್ನೇಹಿತರೆ ಮತ್ತೆ ಏನು ಮಾಡ್ತೀನಿ, ನಾನು ಶಿಫ್ಟ್ ಹಿಡಿದೀನಿ, ಸೆಲೆಕ್ಟ್ ಮಾಡ್ತೀನಿ, ಕೆಳಗಡೆ ಜಗ್ತೀನಿ ನೋಡ್ಬೋದು ಸ್ನೇಹಿತರೆ. ಇವಾಗ ಮತ್ತೆ ಶಿಫ್ಟ್ ಹಿಡಿದೀನಿ, ಕೆಳಗಡೆ ಜಗ್ತೀನಿ ನೋಡ್ಬೋದು ಇಲ್ಲಿ. ಇವಾಗ ಮತ್ತೆ ಶಿಫ್ಟ್ ಹಿಡಿದೀನಿ, ಕೆಳಗಡೆ ಜಗ್ತೀನಿ ನೋಡ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ. ಯಾರೆಲ್ಲ ಒಟ್ಟು ವಿಡಿಯೋ ಕೊನೆವರೆಗೂ ಓಡಿಸ್ಲಾರ್ದ ನೋಡ್ರಿ, ಮತ್ತೆ ಇದನ್ನ ಹೆಂಗೆ ಸೇವ್ ಮಾಡ್ಬೇಕಂತ ಕೂಡ ಗೊತ್ತಾಗಲ್ಲ. ಇವಾಗ ಇದಕ್ಕೆ ಏನು ಮಾಡ್ಬೇಕು, ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಈ ಫೋಟೋನ ಸೆಲೆಕ್ಷನ್, ಈಗ ಫೋಟೋನಾಗ ಕ್ಲಿಕ್ ಮಾಡಿರಿ, ಕ್ಲಿಕ್ ಮಾಡಿದ ನಂತರ ಕೀಬೋರ್ಡ್ ಒಳಗೆ ತೋರಿಸ್ತೀನಿ, ನಾನು ಫೋಟೋ ಹಾಕಿರ್ತೀನಿ ವಿಡಿಯೋ ಎಡಿಟಿಂಗ್ದಾಗ ನೋಡ್ಬೋದು ಸ್ನೇಹಿತರೆ. ಕೀಬೋರ್ಡ್ ಒಳಗೆ ಆ ಕಡೆ ಈ ಕಡೆ ಸರಿಸಾಡಕ್ಕೆ ಬಟನ್ ಇರ್ತದೆ, ನಾನು ಇವಾಗ ಸರಿಸ್ತಾ ಇದ್ದೀನಿ. ಇದನ್ನು ನೋಡ್ಬೋದು, ನಮ್ಗೆ ಎಷ್ಟು ಬೇಕು, ನನಗೆ ಎಷ್ಟು ಬೇಕಾಗಿದೆ ನಾನು ಎಷ್ಟು ಇಟ್ಕೊತೀನಿ. ಇಲ್ಲ ನಮಗೆ ಇದನ್ನು ಹತ್ಯೆ ಆಯಿತು ಪೂರ ಅಂತಂದ್ರೆ ನಾನು ಏನು ಮಾಡ್ಬೋದು, ಸಾರಿ ಡಿಲೀಟ್ ಆಗೋಯ್ತದೆ. ಇವಾಗ ಕಂಟ್ರೋಲನ್ನು ಹಿಡಿತೀನಿ, ಸಾರಿ ಶಿಫ್ಟ್ ಹಿಡಿತೀನಿ, ಮತ್ತೆ ಇದನ್ನು ಡೂಪ್ಲಿಕೇಟ್ ಮಾಡ್ಕೊತೀನಿ. ಇವಾಗ ನೋಡ್ಬೋದು ಡೂಪ್ಲಿಕೇಟ್ ಆಯ್ತು ಇದು. ಇವಾಗ ನಾವೇನು ಮಾಡ್ಬೇಕು, ಸೆಲೆಕ್ಟ್ ಮಾಡ್ತೀನಿ, ಇದನ್ನು ಸರಿಸ್ಕೊತೀನಿ. ನನಗೆ ಎಷ್ಟು ಬೇಕಾಗಿದೆ ಇಷ್ಟು ಸರಿಸ್ಕೊಂಡೆ. ಮತ್ತೆ ತಿರ್ಗಾ ಏನು ಮಾಡ್ತೀನಿ, ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ, ಮತ್ತೆ ಸರಿಸ್ಕೊತೀನಿ. ನೋಡ್ಬೋದು ಸಿಂಪಲ್ ಅಂದರೆ ಸಿಂಪಲ್ ಆಗಿರುತ್ತೆ ನೋಡ್ಬೋದು ಸ್ನೇಹಿತರೆ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದ ನಂತರ ಮತ್ತೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಿಮ್ಗೆ ಯಾವ ವಿಡಿಯೋ ಬೇಕಂತ ನೆಕ್ಸ್ಟ್ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೋದಾಗಿರುತ್ತೆ ನೋಡ್ಬೋದು ಸ್ನೇಹಿತರೆ. ಸೇಮ್ ಟು ಸೇಮ್ ಅದೇ ರೀತಿ ಕ್ಲಿಕ್ ಮಾಡಿ ನೋಡ್ಬೋದು. ಇವಾಗ ಪರ್ಫೆಕ್ಟ್ ಅಡ್ಜಸ್ಟ್ ಆಗಿದೆ. ತಿರ್ಗಾ ಕೂಡ ಇದನ್ನು ಕೂಡ 4 ಫೋಟೋನ ಹಂಗೆ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕಿನ ಶಾರ್ಟ್ ಕಟ್ ಆಗಿ ನಾ ಹೇಳ್ತಾ ಇರ್ತೀನಿ ನೋಡ್ಬೋದು ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಹಿಂಗೆ ಸರಿಸ್ಕೊಳ್ಳಿ. ಕೀಬೋರ್ಡ್ ಒಳಗೆ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಮತ್ತು ಇದನ್ನು ನೀವು ಜೂಮ್ ಮಾಡಬೇಕಾಗಿತ್ತು ಅಂತಂದರೆ ಏನು ಮಾಡ್ಬೇಕಂದ್ರೆ ಶಿಫ್ಟ್ ಹಿಡ್ಕೊರಿ, ಜೂಮ್ ಮಾಡಿರಿ, ನಿಮಗೆ A to Z ಗೊತ್ತಾಗಿಬಿಡ್ತದೆ ನೋಡ್ಬೋದು ಸ್ನೇಹಿತರಿಗೆ. ನಾನು ಶಿಫ್ಟ್ ಹಿಡ್ಕೊತೀನಿ, ಮತ್ತೆ ಜೂಮ್ ಔಟ್ ಮಾಡ್ತೀನಿ, ಜೂಮ್ ಕೂಡ ಮಾಡ್ತೀನಿ ನೋಡ್ಬೋದು. ಇದು ಎಷ್ಟು ಕ್ಲಿಯರಿಟಿಯಾಗಿ PS ಸಾಫ್ಟ್ವೇರಲ್ಲಿ ಬಂದಿದೆ. ಯಾಕೆ ಜನ ಈ PS ಸಾಫ್ಟ್ವೇರಲ್ಲಿ ಎಡಿಟಿಂಗ್ ಮಾಡ್ತಾರಂತ ನೋಡ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಹಂಗೆ ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಆಗಿರಿ. ಯಾರಾದ್ರೂ ಹೊಸ್ದಾಗಿ ಬಂದಿರೋರು ಎಲ್ಲರೂ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ ಅಂದರೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ. ಮತ್ತು ಕಮೆಂಟ್ ಮಾಡೋದ್ರ ಮೂಲಕ ನಮ್ಗೆ ಯಾವ ವಿಡಿಯೋ ಮಾಡ್ಬೇಕಂತ ಗೊತ್ತಾಗ್ತದೆ ನೋಡ್ಬೋದು ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದನ್ನು ಸೇವ್ ಮಾಡ್ಕೋಬೇಕಾಗಿತ್ತು ಅಂದರೆ ನೋಡ್ಬೋದು ಕಂಟ್ರೋಲ್ S ಅಂತ ಹೊಡೆದ್ರು ಕೂಡ ಬರುತ್ತೆ. ಆದರೆ ಇದನ್ನು PDF ಅಲ್ಲಿ ಬರೋದಿಲ್ಲ, ಸೀದಾ ಡೈರೆಕ್ಟಲ್ಲಿ ಪ್ರಿಂಟ್ಗೆ ಹೋಗುತ್ತೆ ನೋಡ್ಬೋದು. ಇಲ್ಲಿ ನಾನು ಇವಾಗ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ PDF ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನಿಮ್ಮ ಫೈಲ್ ಮ್ಯಾನೇಜರನ್ನು ಮೊದಲ ಎಲ್ಲಿ ಸೇವ್ ಮಾಡ್ಕೊಬೇಕಂತಿರ್ತಾರೆ ಆ ಫೈಲ್ ಲೊಕೇಶನ್ನ ತೋರಿಸ್ಬೇಕಾಗುತ್ತೆ, ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದಕ್ಕೆ ನೇಮ್ ಕೊಟ್ಕೊಳ್ತೀನಿ. ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಒಂದು S ಅಂತ ಕೊಟ್ಕೊಂಡೆ, ತಿರ್ಗಿ 2 S ಅಂತ ಕೊಟ್ಕೊಂಡೆ, ಮತ್ತು R ಅಂತ ಕೊಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ನಾನು ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ನೋಡ್ಬೋದು ಇಲ್ಲಿ ಮತ್ತೆ ಇದಕ್ಕೆ ಟಿಕ್ ಮಾರ್ಕ್ ಹಾಕಿ ಮತ್ತೆ ಓಕೆ ಅಂತ ಹೇಳಿದ ನಂತರ ಏನು ಮಾಡ್ಬೇಕಂದ್ರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸಿಂಪಲ್ ಆಗಿ ಇಲ್ಲಿ PDF ಅಂತ ಕಾಣ್ತಾ ಇದೆಯಲ್ಲ, ಈ PDF ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಸ್ನೇಹಿತರೆ. ಈ PDF ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಟಿಕ್ ಮಾರ್ಕ್ ಹಾಕಿ ಮತ್ತೆ ಇಲ್ಲಿ S ಅಂತ ಕೊಡಿ. S ಅಂತ ಕೊಟ್ಟ ನಂತರ ಇವಾಗ ಏನಾಯಿತು, ನಾವು ಮಾಡಿರುವ ಪ್ರೋಗ್ರಾಮ್ ನಮ್ಮ PDF ಫೈಲು ಸೇವ್ ಆಗಿದೆ. ಇಲ್ಲಿ ಸೇವ್ ಆಯಿತು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಅದು ಕೂಡ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, SR ಅಂತ ಕೊಟ್ಟಿದ್ವಲ್ಲ ಈ ಪ್ರೋಗ್ರಾಮ್ನ ಇವಾಗ ನಾವು PDF ಗೆ ಹೆಂಗೆ ಕನ್ವರ್ಟ್ ಮಾಡ್ಕೊತೀನಿ ನೋಡ್ಬೋದು ಸ್ನೇಹಿತರೆ. ಇವಾಗ ತುಂಬ ಈಸಿಯಾಗಿ ಅಂದರೆ ಈಸಿಯಾಗಿ
ಈ ಫೋಟೋ ನಮಗೆ ಬಂತು ಸ್ನೇಹಿತರೆ. ಇದನ್ನ ನೀವು ಬ್ಯಾಕಪ್ ತಗೋಬಹುದು. ಬ್ಯಾಕಪ್ನ ಮೊಬೈಲ್ ಕೂಡ PDF ಆಗಿ ಕಳ್ಸ್ಕೋಬಹುದು. ಇವಾಗ ಇದು PDF ಆಗಿದೆ ನೋಡ್ಬೋದು. PDF ಅಲ್ಲಿ ಬಂದಿರುತ್ತೆ ಇದು ನೋಡ್ಬೋದು ಸ್ನೇಹಿತರೆ. ನಾನು ಮತ್ತೆ PDF ಅಲ್ಲಿ ಓಪನ್ ಮಾಡ್ಕೊತೀನಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಇವಾಗ ನಮ್ಮ ಫೋಟೋ PDFಗೆ ಸೆಲೆಕ್ಟ್ ಆಗಿದೆ. ಇದು ಸಿಂಪಲ್ ಅಂದರೆ ಸಿಂಪಲ್ ಆಗಿರುತ್ತೆ. ಇದೇ ರೀತಿ ನೀವು ಕೂಡ ಮಾಡಿ, ನೀವು ಕೂಡ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ನೋಡಿದ್ದವರು ಎಲ್ಲರೂ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಕೊನೆಯವರೆಗೆ ವಿಡಿಯೋ ನೋಡಬೇಕಾಗಿ ಧನ್ಯವಾದಗಳು. ನಮಸ್ಕಾರ.